ಮೈಕ್ರೋ ಫೈನಾನ್ಸ್ಗಳ ಸಾಲ ಇದು ಒಂಥರ ಶೂಲ ಅಂದ್ಕೊಳ್ಳಿ. ಯಾಕಂದರೆ ಇತ್ತೀಚೆಗೆ ಭಾಳಷ್ಟು ಚರ್ಚೆಯಲ್ಲಿರ್ತಕ್ಕಂಥ ವಿಷಯ ಮೈಕ್ರೋ ಫೈನಾನ್ಸ್ಗಳ ಸಾಲದಿಂದ ಬೇಸತ್ತು ಸಾಕಷ್ಟು ಜನ ಗ್ರಾಮಗಳನ್ನು ತೋರಿತಿರ್ತಕ್ಕಂಥದ್ದು, ಸಾಕಷ್ಟು ಜನ ಮನೆ ಬಿಟ್ಟು ಹೋಗಿರುವಂಥದ್ದು, ಇನ್ನಷ್ಟು ಜನ ಆತ್ಮಹತ್ಯೆ ಕೂಡ ಮಾಡಿರುವಂಥದ್ದು. ಇನ್ನು ಈ ಮೈಕ್ರೋ ಫೈನಾನ್ಸ್ಗಳ ಹಾವಳಿ ಎಷ್ಟಿದೆ ಅಂದರೆ ನಾಯಿ ಕೊಡೆಗಳಂತೆ ಪ್ರತಿಯೊಂದು ಗ್ರಾಮದಲ್ಲೂ ಎದ್ದಿರ್ತಕ್ಕಂಥದ್ದು. ಇನ್ನು ಈ ಮೈಕ್ರೋ ಫೈನಾನ್ಸ್ಗಳಲ್ಲಿ ನಿಮಗೆ ಸಾಲ ಅತಿ ಸುಲಭವಾಗಿ ಸಿಕ್ಕರೆ ಅಷ್ಟೇ ಕಷ್ಟದಿಂದ ಸಾಲವನ್ನು ನೀವು ಕಟ್ಟಬೇಕಾಗತ್ತೆ. ಇನ್ನು ಈ ಸಾಲದ ಶೂಲದ ವಿಚಾರವಾಗಿ ಮಾನ್ಯ ಸಿದ್ದರಾಮಯ್ಯನವರು ಇವತ್ತು ಮಹತ್ವದ ಸಭೆಯೊಂದನ್ನು ಕರೆದಿದ್ದರು. ಅದರಲ್ಲಿ ಸಾಕಷ್ಟು ಖಡಕ್ ಎಚ್ಚರಿಕೆಯನ್ನು ಈ ಮೈಕ್ರೋ ಫೈನಾನ್ಸ್ಗಳಿಗೆ ಕೊಟ್ಟಿದ್ದಾರೆ. ಇನ್ನು ಈ ಮೈಕ್ರೋ ಫೈನಾನ್ಸ್ ಸಾಲಗಳ ವಿಚಾರವಾಗಿ ಸಿದ್ದರಾಮಯ್ಯನವರು ಸಭೆಯಲ್ಲಿ ಏನೇನು ಮಹತ್ವದ ವಿಚಾರಗಳನ್ನು ಚರ್ಚೆಯನ್ನು ಮಾಡಿದರು ಮತ್ತು ಏನೇನು ಖಡಕ್ ಎಚ್ಚರಿಕೆಗಳನ್ನು ಕೊಟ್ಟರು, ಬನ್ನಿ ನೋಡೋಣ. ಯಾರೇ ಬಲಾತ್ಕಾರದಿಂದ ವಸೂಲು ಮಾಡ್ತಕ್ಕಂಥದ್ದು, ಗೂಂಡಗಳನ್ನು ಬಳಸಿ ಮಾಡ್ತಕ್ಕಂಥದ್ದು, ಎದುರಿಸಿ ಮಾಡ್ತಕ್ಕಂಥದ್ದು, ಅವಮಾನ ಮಾಡ್ತಕ್ಕಂಥದ್ದು, ಅಗೌರವ ಮಾಡ್ತಕ್ಕಂಥದ್ದು, ಅಂಥ ಕಡೆ ಪೊಲೀಸ್ನವರು ಅವರ ಫಿರ್ಯಾದಿಗಳನ್ನು ರಿಜಿಸ್ಟರ್ ಮಾಡ್ಕೊಂಡು ಕಾನೂನು ರೀತಿಯ ಕ್ರಮ ತಗೊಳ್ತಕ್ಕಂಥ ಕೆಲಸವನ್ನು ಪೊಲೀಸ್ನವರು ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀವಿ. ಯಾರೇ ಬಲಾತ್ಕಾರದಿಂದ ವಸೂಲು ಮಾಡ್ತಕ್ಕಂಥದ್ದು, ಗೂಂಡಗಳನ್ನು ಬಳಸಿ ಮಾಡ್ತಕ್ಕಂಥದ್ದು, ಎದುರಿಸಿ ಮಾಡ್ತಕ್ಕಂಥದ್ದು, ಅವಮಾನ ಮಾಡ್ತಕ್ಕಂಥದ್ದು, ಅಗೌರವ ಮಾಡ್ತಕ್ಕಂಥದ್ದು, ಅಂಥ ಕಡೆ ಪೊಲೀಸ್ನವರು ಅವರ ಫಿರ್ಯಾದಿಗಳನ್ನು ರಿಜಿಸ್ಟರ್ ಮಾಡ್ಕೊಂಡು ಕಾನೂನು ರೀತಿಯ ಕ್ರಮ ತಗೊಳ್ತಕ್ಕಂಥ ಕೆಲಸವನ್ನು ಪೊಲೀಸ್ನವರು ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀವಿ.